2023ರಲ್ಲಿ ಜಾತಿ ಜನಗಣತಿ ನಡೆಸಿ ಅಂತ ಪ್ರಧಾನಿಗೆ ಪತ್ರ ಬರೆದಿದೆ. 2.5 ವರ್ಷಗಳ ನಂತರ ಕ್ಯಾಬಿನೆಟ್ ಮಾಡಿ ಘೋಷಿಸಿದ್ದಾರೆ. ಬೆಂಗಳೂರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಇದು. ಬಿಜೆಪಿಗೆ ಕ್ರೆಡಿಟ್ ಬರಲಿ ಅಂತ ಬೇಕಾದಾಗ ಘೋಷಣೆ ಮಾಡ್ತಾರೆ. ನೆಹರು ಇದಕ್ಕೆ ವಿರೋಧವಾಗಿದ್ರು ಅಂತ ಅಪಪ್ರಚಾರ ಮಾಡ್ತಾರೆ. ಹಿಂದೂ ಬಿಲ್ ಕೋಡ್ಗಳನ್ನ ಅಂಬೇಡ್ಕರ್ ಅವರು ಜಾರಿ ತಂದ್ರು. ಅಷ್ಟೆಲ್ಲ ಮಾಡಿದ್ರು ಕಾಂಗ್ರೆಸ್ ನಡೆ ಖಂಡಿಸೋದು ಬಿಜೆಪಿಗೆ ಚಾಳಿಯಾಗ್ಬಿಟ್ಟಿದೆ. ಜಾತಿ ಜನಗಣತಿ ಮಾಡೋದನ್ನ ನಿನ್ನೆ ಘೋಷಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಂದ್ರೆ ತಮ್ಮ ಅನುಕೂಲಕ್ಕೆ ಬೇಕಾದಂಗೆ ಅವರು ನಿರ್ಧಾರ ತೆಗೆದುಕೊಳ್ತಾರೆ. ಇಷ್ಟು ದಿನ ಜಾತಿ ಜನಗಣತಿ ಯಾಕೆ ಜಾರಿಗೆ ತರ್ತೀರಾ ಅಂತ ರಾಜ್ಯದಲ್ಲಿ ಬಿಜೆಪಿಗರು ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೀಗ ಕೇಂದ್ರವೇ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರೋದು. ನಾನು ಈ ಹಿಂದೆ ಕೂಡ ಪತ್ರ ಬರೆದಿದ್ದೆ, ಬಟ್ ಆಗ ತಿರಸ್ಕಾರ ಮಾಡಿದ್ರು. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಬಟ್ ಈಗ ಬಿಜೆಪಿಗೆ ಕ್ರೆಡಿಟ್ ಬರಲಿ ಅಂತ ಈ ಘೋಷಣೆ ಮಾಡಿದ್ದಾರೆ ಅಂತ ಖರ್ಗೆ ಅವರು ಹೇಳಿಕೆ ಕೊಟ್ಟಿರೋದು. 2016 ಮುಗಿದರೂ ಕೂಡ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಿಲ್ಲ. ಇವತ್ತು ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಈ ಕೆಲಸವನ್ನ ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಹಾಗೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಮ್ಮ ಸರ್ಕಾರ ಸೋಷಿಯೋ ಎಕನಾಮಿಕ್ ಸರ್ವೆ ಸೆಪ್ಟೆಂಬರ್ 2010 ಮಾಡಿದೆ. ಯಾಕಿದು ಕ್ರೆಡಿಟ್ ನಮಗೆ ಬರೋದಿಲ್ಲ? ಯಾಕಂದ್ರೆ ನಾವು ಜಾಸ್ತಿ ಮಾತಾಡೋದಿಲ್ಲ ಇದ್ರ ಬಗ್ಗೆ ಮತ್ತು ನಾವು ಹೊಗಳ್ಕೊಳ್ಳೋದಿಲ್ಲ ಬೇರೆಯವರಂಗೆ. ಈ ಕೆಲಸ ನಮ್ಮ ಗೌರ್ಮೆಂಟ್ ಮಾಡಿದೆ. ಮತ್ತು ಇವತ್ತು ಇದ್ರ ಬಗ್ಗೆ ಪದೇ ಪದೇ ಎತ್ತಿ ತೋರಿಸಿದ್ದು ರಾಹುಲ್ ಗಾಂಧಿ ಅವರು. ನಾವು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿ ಇದು ಬೀದಿಗೆ ತಂದು ಜಾತಿ ಜನಗಣನೆ ಆಗಬೇಕು ಅಂತಕ್ಕಂಥನ ಇಡೀ ದೇಶದಲ್ಲೇ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಈ ಮಾತನ್ನು ನಾವು ಹೇಳಿದ್ದೇವೆ. ಹೇಳಿದ ಮೇಲೆ ಇವತ್ತು ನಮ್ಮ ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳಬೇಕಾದ್ರೆ ಏಪ್ರಿಲ್ 16, 2023ಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೆದಿದ್ದೆ. ನೀವು ಜಾತಿ ಜನಗಣನೆ ಮಾಡಿಸ್ಬೇಕು, ಜನರಲ್ ಸೆನ್ಸಸ್ನಲ್ಲಿ ಇದು ಹಾಕಿ ಸ್ಪಷ್ಟವಾಗಿ ಹಿಂದುಳಿದಂಥ ಜನಾಂಗದವರಿಗೆ ಲಾಭ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದೇವೆ. 2016